ತಾಲೂಕಿನ ಬಂಡಳ್ಳಿ ಗ್ರಾಮ ಪಂಚಾಯಿತಿಯ ನಾಗನಕಟ್ಟೆ ಗ್ರಾಮದಲ್ಲಿ ಮಲ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣಕ್ಕೆ ಶಾಸಕ ಎಂಆರ್ ಮಂಜುನಾಥ್ ಅವರು ಭೂಮಿ ಪೂಜೆಯನ್ನು ನೆರವೇರಿಸಿದ್ದಾರೆ. ನಂತರ ಮಾತನಾಡಿದಂತ ಅವರು ಸುಮಾರು 89 ಲಕ್ಷ ವೆಚ್ಚದಲ್ಲಿ ಮಲ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣವನ್ನ ಮಾಡಿ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಸಲ್ಲಿಸಿದ್ದೀನಿ. ಇದರಲ್ಲಿ ಬಂಡಳ್ಳಿ, ಶ್ಯಾಗ, ಮಣಗಳ್ಳಿ, ಎಲೆಮಾಳ, ಅಜ್ಜಿಪುರ ಗ್ರಾಮ ಪಂಚಾಯಿತಿಯಲ್ಲಿ ಮಲ ತ್ಯಾಜ್ಯ ವಿಲೇವಾರಿಯನ್ನು ಸಂಸ್ಕರಿಸಿ ಅದನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡೋದಕ್ಕೆ ಘಟಕವನ್ನು ಸ್ಥಾಪಿಸಲಾಗುತ್ತೆ. ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳಿಸಬೇಕು ಅಂತ ಹೇಳಿ ಗುತ್ತಿಗೆದಾರರಿಗೆ ತಿಳಿಸಿದ್ದಾರೆ. ಕೆಪಾಸಿಟಿ 3 KLD ಅಷ್ಟು ಇಲ್ಲಿ ಘಟಕನ ಶುದ್ಧೀಕರಿಸೋದಕ್ಕೆ ಇವತ್ತು ನಾವಿಲ್ಲಿ ಪ್ರಾರಂಭ ಮಾಡಿದ್ವಿ. ಶಂಕುಸ್ಥಾಪನೆ ಇವತ್ತು ಮಾಡಿದ್ವಿ. ಅದರಲ್ಲಿ ಬಂಡಳ್ಳಿ, ಶಾಗ್ಯ, ಮಣಗಳ್ಳಿ, ಎಲೆಮಾಳ, ಅಜ್ಜಿಪುರ ಇಷ್ಟು ಏನೊಂದು ಕಸ ವಿಲೇವಾರಿನ ತಂದು ಇಲ್ಲಿ ಒಂದು ರೀತಿ ಸಂಸ್ಕರಿಸಿ ಅದನ್ನು ಗೊಬ್ಬರವನ್ನಾಗಿ ಮತ್ತೆ ಅದು ಮಾರ್ಪಡೋದಕ್ಕೆಲ್ಲ ಇದೊಂದು ವ್ಯವಸ್ಥೆ ಆಗಿದೆ. ಸೊ ಅದಕ್ಕೆ ಸರ್ಕಾರದಿಂದ ಒಟ್ಟು 90 ಲಕ್ಷ ಅಂದರೆ 89,14,457 ರೂಪಾಯಿ ಅಷ್ಟು ಎಸ್ಟಿಮೇಟ್ ಆಗಿದೆ. ಇದನ್ನು ಆದಷ್ಟು ಬೇಗ ಇದನ್ನು ಪೂರ್ಣಗೊಳಿಸಿ ಇದು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ಇದಾಗಬೇಕು ಅಂತೇಳಿ ನಾವು ಇವತ್ತು ಈ ಶಂಕುಸ್ಥಾಪನೆಯನ್ನು ಮಾಡಿದ್ವಿ. ಆದಷ್ಟು ಬೇಗ ಕೆಲಸ ಮುಗಿಸಿ ಅದು ಜನರಿಗೆ ಅನುಕೂಲ ಆಗೋ ರೀತಿ ನೋಡ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.